ಸಂತಿಗೆ ಈಗ ಏನೇನ್ ಬೇಕಂತ ಹೇಳ್ಬಿಡ. ಮತ್ತ ಅದನ್ನ ತಂದಿಲ್ಲ ಇದನ್ನ ತಂದಿಲ್ಲ ಅಂತೇಳಿ ಸುಳ್ಳ ನಾ ಹೇಳಿದ್ದೆ ಅಂತ ವಾದ ಮಾಡ್ಬೇಡ. ನಾನು ಹೇಳಾರ್ದು ಜಗಳ ಮಾಡೋದಿಲ್ರಿ. ನಾ ಹೇಳಿನು ನೀವು ಬಿಟ್ಟು ಬಂದ್ರ ಅಷ್ಟ ಯಾಕೆ ತಂದಿಲ್ಲ ಅಂತ ಕೇಳ್ತೀನಿ. ನೀವೇನ ಹಂಗ ನಾ ಜಗಳನ ತೆಗಿತೇನೆ ನನ್ನ ಮಾತಾಡ್ತೀರಪ್ಪ. ಎಷ್ಟ್ ಸಲ ನೀ ಹೇಳಿರಂಗೆ ಇಲ್ಲ ಸುಳ್ಳ ನಾ ಹೇಳಿದ್ದೆ ನೀವು ತಂದಿಲ್ಲ ನಾ ಹೇಳಿದ್ದೆ ನೀವು ತಂದಿಲ್ಲ ಅಂತ ವಾದ ಮಾಡ್ತೀನಿ ನನ್ನ ಜೋಡಿ. ಅದಕ್ಕೆ ಹೇಳಕತ್ತೀನಿ. ಅಲ್ಲ ಏನ್ ನಿಮ್ದು ಅಂತ ನಾನಲ್ಲ ಸಂತಿಗೆ ಹೋಗಿ ಬಂದ ಮೇಲೆ ಆಡು ಜಗಳನ ಈಗ ಆಡಕತ್ತೀರಿ. ಏಯ್ ನಿಂಗೆ ಏನೇನ್ ಬೇಕಂತ ಚಂದಾಗ ಹೇಳಂಗ. ಏಯ್ ನೀನು ತೊಂಬರ್ಲ ನೆಟ್ಗ ಇಲ್ಲೇ ಅದನ್ನ ನೋಡ್ ನಾ ಸಾಕ್ಷಿಗೆ ಏನೇನ್ ಹೇಳಿರಿ ಏನೇನ್ ಬಿಟ್ಟಿರಿ ಅಂತ ಎಲ್ಲ ನೆನ್ಪಿಟ್ಕೋತೀನಿ ನಾನು. ರೀ ಒಂದು 2 ಕಿಲೋ ಉಳ್ಳಾಗಡ್ಡಿ ಬೇಕು. ಆಮೇಲೆ ಬೆಳ್ಳುಳ್ಳಿ ತೊಗೊಂಬರ್ರಿ. ಬೆಳ್ಳುಳ್ಳಿ ಅನ್ನೋದೇ ಇಲ್ಲ, ಜವಾರಿ ಬೆಳ್ಳುಳ್ಳಿ ಚಲೋದು ಒಂದು 1/4 ಕಿಲೋ ತೊಗೊಂಬರ್ರಿ. ಏನು 2 ಕಿಲೋ ಉಳ್ಳಾಗಡ್ಡಿ. ಟಮಾಟಿ ಬೇಡ, ಹಿತ್ತಲಾಗ ಒಂದು 4 ಗಿಡದಾಗ ಬಿಟ್ಟಾವು, ಜಗ್ ಬಿಟ್ಟಾವು ಹಿತ್ತಲಾಗ. ಆಮೇಲೆ ಅಲ್ಲಿ ಹೊಲ್ದಾನ ತಂದೇನಿ, ಹಂಗಾಗಿ ಟಮಾಟಿ ಏನು ಬೇಡ. ಇದು ಏನದು ಮತ್ತೇನು ಕರ್ಬೇವು. ಶೋದೇವ್ರೆ ಕರ್ಬೇವು ಯಾಕೆ ಹೇಳಕತ್ತಿ? ಆಕಿ ಗಿರ್ಜಿಯರ್ ಇತ್ತಿಲ್ಲ, ದೊಡ್ಡ ಗಿಡನ ಐತಿ. ಆಕಿಗೆ ಒಂದು 8 ಗರಿ ಹರ್ಕೊಂಬರಂಗಲ್ಲ ಅಂತಾಳನ. ಅನ್ಲೇಕಿ ನನ್ನ ಕೈಯಾಗ ಉಳ್ಕೊಲೇಕಿ ಹೆಜ್ಜೆಯರ ಇಟ್ಟಾಳನ ಒಳಗೆ. ಆಕಿಗೆ ಹೇಳ್ತೇನೆ ಸುಮ್ಮನೆ ಕರ್ಬೇವು ತರಬೇಡ. ಆಯ್ತು ಬಿಡು, ನಂಗೆ ಆಕಿಗೆ ಫೋನ್ ಹಚ್ಚಿ ತರ್ಸ್ಕೊತೇನೆ ಕರ್ಬೇವು ಏನು ಬೇಡ. ಇದು ತೊಂಬರಿ ಯಾವರ ಕಾಯಿಪಲ್ಲೆ, ಚೌಳಿಕಾಯಿ, ಬೆಂಡಿಕಾಯಿ, ಏನಾರ ಚಲೋ ಚಲೋ ಕಾಯಿಪಲ್ಲೆ ನಿಮ್ಗೆ ಏನು ಬೇಕು ನೋಡಿ ತೊಗೊಂಬರ್ರಿ ಆರಾಮಾಗಿ. ಕೊತ್ತಂಬರಿನೂ ಐತಿ, ಹೊಲ್ದಂದು ತಂದಿದ್ದೆ ಕೊತ್ತಂಬರಿ ಐತಿ, ಅದೇನು ಬೇಡ. ಬದ್ನಿಕಾಯಿ ತರಬೇಡ್ರಿ. ಅಜ್ಜಯ್ಯರ್ ಹೊಲ್ದಾನ್ ತಂದೇನು ಬದ್ನಿಕಾಯಿ. ಮನ್ ಮಾತಾಡ್ಕೊಂತ ನಿಂತಿದ್ದೆ, ಹಂಗ ಒಂದು ಬದ್ನಿಕಾಯಿ ಒಂದು ಸರ್ಕೊಂಡ್ ಬಂದೇನೆ, ಅದೇನು ಬೇಡ. ಬಟಾಣಿ ತೊಂಬರ್ರಿ, ಹಸಿ ಬಟಾಣಿ. ಅದು ಪಲಾವ್ ಗಿಲಾವ್ ಮಾಡಿದ್ರೆ ಕ್ಯಾರೆಟು ಬೀನ್ಸು ಬಟಾಣಿ ಒಂದು 1/4 ಕಿಲೋ ತೊಂಬರ್ರಿ ಎಲ್ಲದನ್ನು. ಆ ಬೀನ್ಸು 1/4 ಕಿಲೋ ತರಬೇಡ್ರಿ, ಬುಟ್ಟಿ ತುಂಬಿಟ್ಟಿರ್ತಾರೆ ನೋಡ್ರಿ 10 ರೂಪಾಯಿ. ಬುಟ್ಟಿನ ತೊಗೊಂಬರ್ರಿ. ಕ್ಯಾರೆಟು ಅಷ್ಟೇ 1/4 ಕಿಲೋ ಅಂತ ಹೋದ್ರೆ 20-25 ರೂಪಾಯಿ ಅಂತಾರೆ. ಆ ಬುಟ್ಟಿ ತುಂಬಿಟ್ಟಿರ್ತಾರೆ ನೋಡ್ರಿ, ಎಂತ ಚಲೋ ಕ್ಯಾರೆಟ್ನ ಅದ್ರಾಗ ಇಟ್ಟಿರ್ತಾರೆ 10 ರೂಪಾಯಿಗೆ, ಅವನ್ನ ತಗೋರಿ. ಆಮೇಲೆ ಬಟಾಣಿ ಅಷ್ಟೇ ಒಂದು 1/4 ಕಿಲೋ ತಗೋರಿ. ಬಾಳೆನ್ ಬೇಡ, 1/4 ಕಿಲೋ ತಗೋರಿ ಸಾಕು. ಮತ್ತೇನು ಬೇಡ. ಒಂದು ಸಾಂಬಾರ್ ಮಸಾಲ ತೊಗೊಂಬರ್ರಿ ಒಂದು ಅಷ್ಟ ಹೌದಿಲ್ಲ? ಅಷ್ಟೇ ಶೀಲಾ ತಗೋರಿ. ಇದು ಆಲೂಗಡ್ಡಿ 1 ಕಿಲೋ ಆಲೂಗಡ್ಡಿ ನೋಡ್ದೆ. ಅಷ್ಟ ಹೌದಿಲ್ಲ? ಅಷ್ಟೇ ಆಲೂಗಡ್ಡಿ. ಅಯ್ಯೋ ಅತ್ತಿಯರ ತೆಂಗಿನಕಾಯಿ ಹೇಳಿಲ್ಲ. ಒಂದೆರಡು ತೆಂಗಿನಕಾಯಿ ತೊಂಬರ್ರಿ. ನೋಡ್ದೆ, ಇನ್ನು ಸಂತಿ ಮುಟ್ಟ ಏನೇನ್ ನೆನ್ಪಕ್ಕಾವ ಎಲ್ಲ ಫೋನ್ ಹಚ್ಚಿ ಹೇಳು. ಇಷ್ಟೇ ತಗೋರಿ. ಅಯ್ಯೋ ಕತ್ತಿ ನಿಮ್ದೊಂದು ಏನ್ ನಮ್ಮ ತಲೆ ಏನ್ ಜೆರಾಕ್ಸ್ ಮಿಷಿನ್ ಎಲ್ಲ ಪ್ರಿಂಟ್ ಹೊಡ್ಕೊಂಡು ಕುಂದ್ರಾಕತ್ತಾಗ ಕತ್ತಿ ನಿಮ್ದೊಂದು ತಗ ಏನೋ ಮಾರು ಆಗ್ತಿರ್ತತಿ. ಈ ನೆನಪಾಗಿದ್ದು ಹೇಳೇನಿ, ನಿಮಗೆ ಏನಾರ ನೆನಪಿದ್ರೆ ತಗೊಂಬರ್ರಿ. ಏನ ಶಾಂತಕ ಒಂದ ಸಣ್ಣ ಗೌಡ್ರ ಮೇ ಬಾಯ್ ಮಾಡತಿ ಬಂದೇ ಬೆಂಡ್ಲಿ. ಅಲ್ಲೇ ನಿಮ್ಮ ಹಿತ್ತಲಾಗ ಆ ಪರಿ ದೊಡ್ಡದ ಕರಿಬೇವು ಗಿಡ ಐತಿ, ಒಂದ್ 8 ಗರಿ ಹರ್ಕೊಂಬಂದ್ ಕೊಡ್ಬೇಕು ವಾರ ಅನ್ನೋದು ಖಬರ ಐತೆ ಇಲ್ಲ ನಿಂಗ? ಅಲ್ವೇ ನೀ ಹೇಳ್ಬೇಕು ಬೇಡ, ನಂಗೆ ಹೆಂಗ್ ಗೊತ್ತಾಕತಿ? ಮಾತ್ ನೋಡಿ ಇವತ್ತು ಹೇಳಾತೇನಿ, ನೀನು ವಾರ ಒಂದು 8 ಗರಿ ಹರ್ಕೊಂಬಂದ್ ಕೊಡು ಜವಾಬ್ದಾರಿ ನಿಂದ. ಮತ್ತೆ ಹರ್ಕೊಂಬರ್ಲಿಲ್ಲ ಬೆಂಡ್ಲಿ ಕಾಲ ಇಡಕೋಬಿಡಿಲ್ಲ. ಏನ್ ಅಡ್ಡು ಉರಿತೀಯ ಮುತ್ಕಿ ನೀನು? ಏನಾರ ಉರಿತೀಯ ಉಂಡುರಿ ಅಂದ್ರೆ ಉಪಾಸ ಉರಿತೀವಿ ಒಂದ್ ಅಳತಿ. ತಂದು ಕೊಟ್ಟತ್ ಬಿಡು. ನಿಂಗೇನು ಕರ್ಬೇವು ಬೇಕಲ್ಲ, 8 ಗರಿ ಯಾಕೆ ಗಿಡನ ಮುರ್ಕೊಂಬಂದು ನಿಮ್ ಹಿತ್ತಲಾಗತ್ಕೋ. ಅತ್ತಿಯರ ಮನೆ ನೀವು ಇದ್ದಿದ್ದಿಲ್ಲಲ್ಲ. ಅಯ್ಯೋ ಶಾಂತಕ್ಕ, ನಿಮ್ಮ ಮನೆಗೆ ಬರಕ್ ಬೇಜಾರಾಕತಿ. ನಿಮ್ಮ ಅತ್ತಿದ್ರೇನೆ ಮನಿ ವಾಯ್ದು ನನಗೆ ಬೇಜಾರಾಕತಿ. ಅವ್ರು ಬೈತಾ ಇರ್ಬೇಕು, ನಾ ಕೇಳಿಸ್ಕೊಂತಿರ್ಬೇಕು, ಹೊಳ್ಳಿ ನಾನು ಬೈತಿರ್ಬೇಕು. ಅವ್ವ ನಿಮ್ಮ ಮನ್ಯಾಗ ಕೆಟ್ಟ ಬೇಸರ ಅಂತೇಳಿ ಬೆಂಡ್ಲಿ ಮನೆಗೆ ಬಂದಿಲ್ಲ ಅತ್ತಿ. ಹೌದಾ ನಾಡ್ಬಿಟ್ಟಿ? ನನ್ನ ಮ್ಯಾಗ ಇಷ್ಟು ಪ್ರೀತಿ? ನಾನು ನಿನ್ನ ಮ್ಯಾಗ ಎಷ್ಟು ಜೀವ ಅದೇನಿ, ನೀನ ನನ್ನ ಮ್ಯಾಗ ಸ್ವಲ್ಪ ಜೀವ ಇಲ್ಲ. ಓ ಬಿಡಾಡಿ. ಆಯ್ತು ಕರ್ಬೇವು ಹರ್ಕೊಂಬಂದು ಕೊಡ. ಏನು ಮತ್ತೆ ಏನವ ಸುಂಟ್ರುಗಳು ಬಂದಂಗೆ ಬಂದಿ ಊರ್ ಮಧ್ಯಾಹ್ನಕ್ಕೆ? ಅದು ಏನಿಲ್ಲ, ನಾಡ್ದ ಬುಧವಾರ ದಿನ ನಮ್ಮ ಅತ್ತಿಮ್ಮ ಒಂದು ದಿನ ಇಟ್ಟೇವಿ. ಏನಿಲ್ಲ, ಯಾರನ್ನು ಕರೆದಿಲ್ಲ ಊಟಕ್ಕೆ. ಅದಕ್ಕೆ ನೀನು ಶಾಂತಕ್ಕ ಗೌಡ್ರು 3 ಮಂದಿ ಊಟಕ್ಕೆ ಕರೆದೇನಿ. ಗೌಡ್ರಿಗೆ ನಮ್ಮ ಮನೆಯರ ಹೇಳ್ತಾರ, ಶಾಂತಕ್ಕಗ ನಿನಗೆ ನಾನು ಹೇಳೋಣ ಅಂತ ಬಂದೆ. ಊಟಕ್ಕೆ ಬರ್ಬೇಕು ನೋಡ್ರಿ ಅಮ್ಮ. ಅಯ್ಯ ಬಿಡಯ್ಯವ, ನೆಟ್ಟಿಗೆ ಬಾಯಾಗ ಹಲ್ಲಿಲ್ಲ, ಅವ್ನ ಜಗತ್ತು ತಿನ್ನಕ್ಕೂ ನನಗಾಗಲ್ಲ. ನಾನೆಲ್ಲಿ ಬರಕ್ಕೆ ಹೋಗ್ಲಿ? ನಾನು ಅಲ್ಲೇ ನಂಗೆ ಒಟ್ಟೆ ಬೇಕಾರೆ ಏನಾರ ಒಂದಿಟ್ಟು ಶೇರ್ವಾಗಿರ್ಬೇಕು ಕೊಟ್ಟು ಕಳ್ಸವಂತಿ ಸಾರಿಗೆರ. ಇದು ಏನದ ಅವರಿಬ್ರು ಬರ್ತಾರೆ ತಗೋ, ಬರ್ತಾರ. ಮನೆಗೆ ಕೊಟ್ಟು ಕಳಿಸ್ಬಾರ್ದು ಅದನ್ನೆಲ್ಲ. ಅಲ್ಲೇ ಬಾ, ಎಷ್ಟು ಬೇಕಷ್ಟು ತಿನ್ನವಂತೆ. ಕೊಟ್ಟು ಕಳ್ಸಂದ್ರೆ ನಾವೇನು 10 ಕಿಲೋ ತರಕತ್ತೇವಂತ ಮಾಡಿಯ? ಬಡವ್ರವ ನಾವೆಲ್ಲಿಂದ 10 ಕಿಲೋ ತರೋಣ? ಒಂದೊಂದೇ ಕಿಲೋ ತಂದು ಮಾಡ್ತಾ ಇರೋದು. ಕೊಟ್ಟು ಕಳ್ಸಂದ್ರೆ ಗೊತ್ತಾಗೋದಿಲ್ಲ. ಅಲ್ಲೇ ಬಾ, ನಿಂಗೆ ಹೊಟ್ಟೆ ಎಷ್ಟು ಹಿಡಿತೈತೆ ಎಷ್ಟು ತಿನ್ಬೇಕು ಅನಿಸ್ತೈತೆ ಅಷ್ಟು ತಿನ್ನು ಅಂತೆ. ಏನು ಬೇ? ಆಗ್ಲಿ ಬಿಡ, ಹೋಲತ್ತ ಬರ್ತೇನೆ. ಬರ್ತಂತು. ಏನು ಮಾಡಕತ್ತೀರಿ? 1 ಕಿಲೋ ಮೀನಾ? 1 ಕಿಲೋ ಅಂದ್ರೆ ಏನು ಬಂಗಡಿ ಮೀನ ಎಷ್ಟು ಬರ್ತಾವ ಅಷ್ಟು. 1 ಕಿಲೋ ಚಿಕನ್, 1 ಕಿಲೋ ಮಟನ್, ಮತ್ತೇನು ಕೋಸಂಬರಿ, ಚಪಾತಿ, ಅನ್ನ, ಇದೆ ಮಟನ್ ಸಾರು ಇರ್ತದಲ್ಲ, ಮತ್ತು ಸಾರು, ಒಂದು ಸ್ವೀಟ್ ಯಾವ್ದು ಮಾಡೋಣ ಅಂತ ವಿಚಾರ ಮಾಡತ್ತೀನಿ. ನಮ್ಮ ಅತ್ತಿಗೆ ಈ ಮೋತಿ ಚೂರುಂಡಿ ಅಂದ್ರೆ ಭಾರಿ ಇಷ್ಟಪಟ್ಟು ತಿಂತಿದ್ಲಂತೆ. ನನಗೂ ಗೊತ್ತಿಲ್ಲ, ಗೋಧಿ ಹುಗ್ಗಿನೂ ಭಾರಿ ಇಷ್ಟಪಟ್ಟು ತಿನ್ನಕ್ಕೆ ಅಂತ ನೋಡ್ತೇನೆ. 1-2 ಮೋತಿ ಚೂರುಂಡಿ ಪಾಕೆಟ್ ಕಟ್ಟಿಸ್ಕೊಂಬ ಅಂತ ಹೇಳ್ತೇನೆ. ಗೋಧಿ ಹುಗ್ಗಿ ಒಂದು ಮನೆ ಮಾಡ್ತೀನಿ ನೋಡವ ಹೆಂಗ ಸತ್ಮ್ಯಾಗೋ ಇದ್ದಾಗ ಒಟ್ಟೆಲ್ಲ ಸಾಯ ಸುದ್ದ ಮಾಡಾಕತ್ತಿ. ಈಗಿನೂ ಅದಾಳ ನನ್ನ ಗಂಡಗ ಎಡಿ ಹಾಕದ್ ಏನು ನೋಡಿ ಕೇಳಕಿನ್ ನೆಟ್ಟಗೆ ಮಾಡೋದೇ ಇಲ್ಲ. ನೋಡೇ ಸಂತವ ನೋಡು ಹೆಂಗೆ ಮಾಡ್ತಾಳಕ್ಕೆ. ಬಿಡ್ರಿ ಅತ್ತೀರ ನೀವು ಕತ್ತಿ ನಿಮ್ದೊಂದು. ಎಲ್ಲ ಮಾಡಿನೂ ಇಂಥದೊಂದು ಮಾತು ಮೇಲೆ ಯಾಕ ನಾ ಏನು ಮಾಡಿ ಕೊಟ್ಟಿಲ್ಲ ಏನು? ಎಡಿ ಯಾಕೆ ಹೊತ್ನಾಗ ಎಲ್ಲ ಸೇರೆ ಮೊದಲು ಮಾಡಿ, ಬೀಡಿ ಮೊದಲು ಮಾಡಿ, ಪ್ರತಿಯೊಂದು ತಂದು ಮುಂದಿಟ್ಟಿರ್ತೈತಿ. ಗಿರ್ಜಿನಿ ಏನು ನೋಡಿಲ್ಲ ಅಂದ್ರೆ ಮಾಡಿರ್ತೀರ ಸಂತಕ? ನಾನು ನೋಡೇ ನಮ್ಮ ಮಾಡಿರ್ತೀರಿ.
ಕುಂದ್ರ ಚಾ ಕಿಟ್ಟಿದ್ದೆ ಸೋಸ್ಕೊಂಬರ್ತಾನೆ ಇಬ್ರು ಕುಡಿಯೋಣ. ನಾನು ಕೊಡ್ತಾ ಆಯ್ತಾಗ ಕುಡಿತೆ ನಾನು. ಅಲ್ಲ ಗಿರ್ಜಿ ಪಿಸ್ ರವಾ ಫ್ರೈ ಮಾಡ್ತೀಯ ಏನು ಸಾರ್ನಾಗ ಹಾಕ್ತೀಯ ಏನು ತವಾ ಫ್ರೈ ಮಾಡ್ತೀಯ? ಅಲ್ಲ ಕಿಲಾಡಿ ಮುದ್ಕಿ ನಿಂಗೆ ಯಾವ್ದು ಬೇಕು ಹೇಳ ಅದನ್ನೇ ಮಾಡಿಸ್ತೀನಿ. ಹಾಂ ರವಾ ಫ್ರೈ ಮಾಡಲಿ, ಭಾಳ ದಿನ ತಿಂದೇ ಇಲ್ಲ. ನಮ್ಮ ಇವ್ ಕೇಳ್ಬೇಕು ಅಂತೀನವ, ಯಾಕೆ ನಾವು ತಂದೇ ಇಲ್ಲ. ರವಾ ಫ್ರೈ ಮಾಡು. ಆಯ್ತು ಅದನ್ನೇ ಮಾಡ್ತೀನಿ. ಹುಷಾರಿ ತಿನ್ನಕ್ಕೋಗಿ ಮುಳ್ಳು ಪಳ್ಳು ಗಂಟ್ಲ ಚುಚ್ಕೊಚ್ಕೊಂಡು ಏನ ತಪ್ಪದಂಗೆ ಕಿವಿಗೆ ಮಷಿನ್ ಹಾಕೊಂಬಾರ್ಬೇ ನಮ್ಮ ಮನೆಗೆ ಬರೋ ಹೊತ್ನಾಗ. ಮತ್ತೆ ಆಮೇಲೆ ಅಲ್ಲಿ ಬಂದು ತಲೆ ಹಿಡಿಸ್ಬಿಡ್ಸಿ ಕಿವಿ ಕೇಳಿಸ್ಕೊಲಾರ್ದಂಗೆ. ಮತ್ತೇನಿಲ್ಲ ಮೀನಿನ ಮುಳ್ಳು ಆ ಕಡೆ ಕಿವಿಯಾಗ ಒಂದು ಈ ಕಡೆ ಕಿವಿಯಾಗ ಒಂದು ಚುಚ್ಚ ಕಳಿಸ್ಬಿಡ್ತೇನೆ ಮತ್ತೆ. ಅಶ್ವಿನಿ, ಓ ಪ್ರೀತಮ್ ಯಾವಾಗ ಬಂದೆಪ್ಪ? ಈಗ ಬಂದೇನಾ? ಆಂಟಿ ಈಗಿನ ಬಂದು ನಿಂತೆ, ನೀವು ಬಂದ್ರಿ ಹೊರಗೆ. ನೋಡಪ್ಪ ಹೆಂಗಾಗೈತೆ ಅಶ್ವಿನಿ ಡ್ರೆಸ್? ಸೀರಿನೂ ಆತ, ಡ್ರೆಸ್ಸಿಗೆ ಡ್ರೆಸ್ಸು ಅನ್ಸಕತ್ತೈತಿ. ಸೂಪರ್ ಆಂಟಿ, ಮಸ್ತ್ ಕಾಣಾಕತ್ತೈತಿ. ಖರೇನಮ್ಮ, ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ಬೇಕಾಗಿತ್ತು. ವೈಟ್ ಯಾವಾಗಲೂ ರಾಯಲ್ ಕಲರ್ ಅಲ್ಲ ಆಂಟಿ. ಇದ್ರೊಳಗೆ ನಾನು ರಾಯಲ್ ಬ್ಲೂ ಬರುತ್ತಲ್ಲ, ಅದು ಒಂಥರ ನೀವಿ ಬ್ಲೂಕ್ಕಿಂತ ಒಂದು ಸ್ವಲ್ಪ ಲೈಟ್ ಆಗಿರುತ್ತಲ್ಲ ಆ ಕಲರ್ನೊಳಗೆ ಮಾಡ್ಬೇಕು ಅಂತ ಭಾಳ ಟ್ರೈ ಮಾಡಿದೆ. ನನಗೆ ಆಗಲಿಲ್ಲ. ಅಂದರೆ ಆ ಕಲರ್ ನಂಗೆ ಪರ್ಟಿಕ್ಯುಲರಾಗಿ ಚಲೋ ಅರ್ಬಿ ಸಿಗಲಿಲ್ಲ. ಆಮೇಲೆ ನೀವು ಬೇರೆ ನಂಗೆ ಫಂಕ್ಷನಿಗೆ ಬೇಕೇ ಬೇಕು ಒಂದು 5-6 ದಿನದೊಳಗೆ ಅಂತ ಹೇಳಿದ್ರಲ್ಲ. ಸೊ ನಾನು ವೈಟ್ ಒಳಗೆ ಮಾಡಿದ್ರು ಚೆನ್ನಾಗಿ ಕಾಣಿಸ್ತೈತಿ ಅಂತ ಅನಿಸ್ತು. ಹಾಗಾಗಿ ನಾನು ವೈಟ್ ಒಳಗೆ ಮಾಡಿದೆ. ಇರ್ಲಿ ಏನು ತೊಂದರೆ ಇಲ್ಲ, ಮಸ್ತಾಗೈತೆ. ನನ್ನ ಸೊಸಿಗಿಂತ ನಾನೇ ಹೆಂಗೆ ಕಾಣಿಸ್ತೇನಲ್ಲ? ಓ ನಮ್ಮವ್ವ ನಿಮ್ಮ ಫ್ರೆಂಡ್ ಆದ್ರೆ ನಿಮಗೂ ಅವ್ರಿಗೂ ಭಾಳ ವ್ಯತ್ಯಾಸ ಐತಿ. ಇರೋದೊಂದು ಜೀವನ ಆರಾಮ್ ಎಂಜಾಯ್ ಮಾಡು. ಪೂಜೆ ಒಂದು 100%ಗೆ ಒಂದು 20% ಪೂಜೆ ಇರಲಿ, ಉಳ್ಕಿದ್ದು ಆರಾಮಾಗಿರೋ ಅಂತೇಳಿ. ಇಲ್ಲಪ್ಪ, ನಿಮ್ಮ ಅವ್ವ ಜೀವನದಾಗ 80 ಅಲ್ಲ 90% ಪೂಜೆ, 90% ಅದ್ರಾಗ ಅದಾಳ. ಅದೇನೋ ನಿಜ. ಆಂಟಿ ಒಂದ್ಸಲ ಯಾವಾಗಾದ್ರೂ ಮಾತಾಡಿ ನಮ್ಮ ಮಗುಗೂ ಇದೇ ಥರ ಒಂದು ಬಟ್ಟೆ ಹಾಕಿಸ್ರಿ, ಹೆಂಗೆ ಕಾಣ್ಬೋದು? ಎಷ್ಟು ಸಲ ಕರ್ದಿನ ಗೊತ್ತಾ? ಪಾರ್ಲರ್ಗೆ ಹೋಗಿ ಬರೋಣ ಬಾ, ಹೇರ್ ನೀನು ಒಂದು ಸ್ವಲ್ಪ ಫ್ಯಾಷನಾಗ ವಿ ಶೇಪ್ ಯು ಶೇಪ್ ಈ ಥರ ಕಟ್ ಮಾಡಿಸ್ಕೊ, ಅತಿಯಾಗಿ ಎಣ್ಣೆ ಹಚ್ಚಿ ಬಾಚ್ಕೋಬೇಡ, ಆರಾಮಾಗಿರು ಅಂತೇಳಿ. ವಯಸ್ಸಿ ತಕ್ಕಂಗಿರ್ಬೇಕು. ಅದು ಏನು ಮಾಡ್ತೀಯ ಏನ ನೀನು, ಅದೆಂಥ ಮೇಕಪ್ಪ ಏನ ನಿಂದು ಅಂತ ನನಗೆ ಬೈತಾಳಪ್ಪ ಉಲ್ಟಾ ಹಾಕಿ. ಈಗ ನೋಡು, ನನ್ನ ಸೊಸಿದು ಮನ್ಯಾಗ ಅವರ ಬ್ರದರ್ದು ಯಾರ್ದೋ ಒಟ್ಟು ಅವ್ರದ್ದು ಮದುವೆ ಐತಿ. ಈಗ ನನ್ನ ಸೊಸಿನೂ ಹೊಂಟಾಳ, ನಾನು ಹೊಂಟೇನಿ. ಈಕಿಗೂ ಇನ್ವಿಟೇಷನ್ ಕೊಟ್ಟಾರ. ಈಗ ನಾಳೆ ನೋಡಿ ಫಂಕ್ಷನ್ನಾಗ ನಾನು ನನ್ನ ಸೊಸಿ ಹೆಂಗೆ ರೆಡಿ ಆಗಿರ್ತೀವಿ, ನಿಮ್ಮವು ಹೆಂಗೆ ರೆಡಿ ಆಗಿರ್ತಾಳ. ಅವರು ಯಾವಾಗಲೂ ನಮ್ಮವ್ವ ಇಂಥವೆಲ್ಲ ಇಷ್ಟಪಡಲಕ್ಕಿ, ಯಾವಾಗಲೂ ಭಾಳ ಒಂಥರ ಸಂಸ್ಕಾರ. ಸರಿನಪ್ಪ ಅಶ್ವಿನಿ, ಇದ್ರ ಪೇ ಆಗೈತಲ್ಲ, ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋದು ನಾನು ಹುಟ್ಟೇ ಇಲ್ಲ. ಸರಿ, ನಾನು ಹಂಗಾರೆ ಇದನ್ನು ಕಳೆದು ಬಿಚ್ಚಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೇನೆ. ಆದರೂ ಇಷ್ಟು ಕಡಿಮೆ ರೊಕ್ಕಕ್ಕೆ ನನಗಂತ ಮಾಡಿಕೊಟ್ಟಿಯಾ? ನಾನು ದುಡ್ಡು ಬೇಡ ಅಂದೆ. ನೀವು ಮತ್ತೆ ಪ್ರೊಫೆಷ್ನಲ್ಲೇ ಬೇರೆ ಸಂಬಂಧನೇ ಬೇರೆ ಅಂದ್ರಲ್ಲ, ಹಂಗಾಗಿ ದುಡ್ಡು ತೊಗೊಂಡೆ. ನಿಮಗೆ ಅಂತ ಸ್ವಲ್ಪ ಕಡಿಮೆದೊಳಗೆ ಮಾಡ್ಕೊತೀನಿ. ಥ್ಯಾಂಕ್ಸ್ ಅವ. ಆದರೆ ನೆಕ್ಸ್ಟ್ ಟೈಮ್ ಏನಾಯ್ತೋ ಅದ್ರದ್ದು ಅಮೌಂಟ್ ಪೂರ್ತಿ ತೊಗೋಬೇಕು. ಇಲ್ಲಾಂದ್ರೆ ಇನ್ನೊಂದ್ಸಲ ನಾನು ನಿನ್ನ ಹತ್ರ ಯಾವುದೇ ಡ್ರೆಸ್ ಮಾಡಿಕೊಡು ಅಂತ ಕೇಳಂಗಿಲ್ಲ. ಯಾಕಂದ್ರೆ ನನಗೂ ಒಂಥರ ಮುಜುಗರ ಆಕತ್ತಲ್ಲ, ಒಂಥರ ಈಕಿ ಕಡಿಮೆದೊಳಗೆ ಕೊಡ್ತಾಳೆ ಅಂತೇಳಿ ಇಲ್ಲಿ ಬಂದ್ಲು ಅನ್ನಂಗೆ ಆಗಬಾರ್ದು. ಆಮೇಲೆ ನನಗೂ ಒಂಥರ ನನಗೆ ಹಂಗೆ ಯಾರ್ದು ಇಟ್ಕೊಳಕ್ಕೆ ಇಷ್ಟ ಇಲ್ಲ. ಅಶ್ವಿನಿ, ಬೇಜಾರು ಮಾಡ್ಕೋಬೇಡ. ಏನಾಯ್ತು ನೆಕ್ಸ್ಟ್ ಟೈಮ್ ಅಷ್ಟೇ ಅಮೌಂಟೇ ತಗೋ, ಆಯ್ತಾ? ಸರಿ ಆಯ್ತಂಟಿ. ಓಕೆ ಬಾಯ್. ನಿಜ ಹೇಳಬೇಕು ಅಂದರೆ ಪ್ರೀತಮ್, ಅಶ್ವಿನಿ ನನ್ನ ಸೊಸೆ ಆಗ್ಬೇಕಾಗಿತ್ತು. ಯಾಕೆ ಹೇಳು, ಅಕ್ಕಿ ಫ್ಯಾಷನ್ ಸೆನ್ಸ್ ನನಗೆ ನಾ ಇರ್ಬೇಕು ಅನ್ಕೊಂಡಿದ್ದ ರೀತಿ ಎಲ್ಲ ಹೇಳಿ ಮಾಡಿಸ್ದಂಗಿತ್ತು ನೋಡಪ್ಪ, ನಿಜವಾಗ್ಲು. ಅದು ಐತಿ ಲಕ್ಷ್ಮಿ, ಏನೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಸ್ವಲ್ಪ ಹೇಳವ ಅಶ್ವಿನಿ ನೀನಾರ. ಈಗ ನೋಡು, ನಾಳೆ ಫಂಕ್ಷನ್ ಮ್ಯಾರೇಜ್ ಐತಿ. ಈಗ ಆಕಿನ ಕರ್ಕೊಂಡು ಹೋಗೋದು ಬಿಟ್ಟು ಹೋಗೋದು ನನಗೆ ಒಂದು ಗೊತ್ತಾಗೋಲ್ತು. ಆಯ್ತಂಟಿ, ನಾನು ಆಕಿನ ರೆಡಿ ಮಾಡಿ ಕಳಿಸ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಏನೋ ಹೇಳು. ಅಲ್ಲ ಇವ್ರೇನು ಹಿಂಗೆ ಮಾತಾಡ್ತಾರ? ಹಿಂಗೆ ಮಾತಾಡ್ತಾರೆ ನೋಡು. ಯಾವಾಗ ನೋಡಿದ್ರು ಅಶ್ವಿನಿ ಹಂಗ, ಅಶ್ವಿನಿ ಹಿಂಗ. ಇದು ಯಾರದು ಲಕ್ಷ್ಮಿನೇ ನನ್ನ ಸೊಸೆ ಆಗಬಾರ್ದಾಗಿತ್ತು, ಅಶ್ವಿನಿ ಆಗಬೇಕಾಗಿತ್ತು. ಅಶ್ವಿನಿ ಇದೀ ಬೆಸ್ಟ್ ಇವರಿಗೆ. ಅಲ್ಲ ಇವ್ರಿಗೆ ಏನು ಗೊತ್ತು, ಪ್ರತಿಯೊಬ್ಬರಲ್ಲ ಅವ್ರವ್ರದ್ದು ಆದಂಥ ಒಂದು ಟ್ಯಾಲೆಂಟ್ ಇದ್ದೇ ಇರ್ತೈತಿ. ಈಗ ನೋಡಿ, ಲಕ್ಷ್ಮಿ ಅಷ್ಟು ಚೆನ್ನಾಗಿ ಓದಿದ್ಲಿ, ಒಂದು ಲೆಕ್ಚರ್ ಪೋಸ್ಟ್ ತೊಗೊಂಡ್ಲು. ನನಗೆ ಆತ ತೊಗೊಳಕ ಇಲ್ಲ. ಹಾಗೆ ಅವಳಿಗೆ ನನಗೆ ಇವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಏನು ಹೇಳೋದು ಇವರಿಗೆ? ಅದು ಹೋಗ್ಲಿ ಬಿಡು, ಅವ್ರಿಗೆ ಏನಾರು ಹೇಳ್ಬೋದು. ನೀನೇನು ಅಲ್ಲ ಹಿಂಗೆ ಟ್ರಿಪ್ ಹೊಂಟೇವಿ ನೀವು ಬರ್ರಿ ಅಂತ ನಾನು ಕರ್ದಿ. ಒಂದು ಮಾತು ನಮ್ಮವ್ವ ನಮ್ಮಪ್ಪನ ಕರಿಬೋದಿತ್ತಲ್ಲ, ಕರ್ದೇ ಇಲ್ಲಲ್ಲ ನೀನು. ಅಯ್ಯ, ನನಗೇನು ಗೊತ್ತ್ರಿ ಅವ್ರು ಬರ್ತಾರ ಅಂತ. ನೀವು ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ನಾನು ಹಂಗಾರೆ ಬರಲ್ಲ, ಈಗ ಟ್ರಿಪ್ ಮುಗಿಸ್ಕೊಂಡು ಆರಾಮ್ ಬರ್ತೀನಿ ಅಂತ ಅಂದೆ. ನನಗಿದೆಲ್ಲ ಗೊತ್ತಾಗಲಿಲ್ಲ, ಸಾರಿ. ಈಗ ಏನಂದ್ರೆ ಅತ್ತಿಯರ ಅನ್ನಕ್ಕೇನೈತಿ? ಅಲ್ಲಪ್ಪ ಹಿಂಗೆ ಹೊಂಟಾರ ಅಂದ್ರೆ ನಂಗೆ ಒಂದು ಮಾತು ಹೇಳ್ಬೇಕು ಬೇಡ, ನಾನು ಬರ್ತಿದ್ದೆ. ತೀರ ಹೇಳಂಗೆ ಕೇಳಂಗೆ ಹೋಗ್ಕಿರೇನೋ ಅಂತೇಳಿ ಅಂದರು. ನಾನು ಮತ್ತೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಇಲ್ಲ ಆಕಿ ಹೇಳಂದ್ಲು, ನಾನೇ ನೀ ಬರಲ್ಲ ಅಂತ ತಿಳ್ಕೊಂಡು ಅವ್ವ ಬರಲ್ಲ ಅಂತ ಹೇಳಿದೆ ಅಂತೇಳಿ ಒಟ್ಟು ನಿನ್ನ ಪರವಾಗೆ ಮಾತಾಡಿದೆ.
ಗೊತ್ತನ. ಆದರೆ ಈಕಿ ಇರ್ತಾಳಲ್ಲ ಯಾಳ ನನ್ನ ತಂಗಿ, ಇಲ್ಲ ಅವ್ರು ಕರೆದಿಲ್ಲ ಇವನೇ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆಕಿ ನಡ್ನಡ್ಕ. ಬಟ್ ಹೆಂಗ ಮಾಡಿ ಈಗ ನಮ್ಮ ಹೋಗೇನು ಸಿಟ್ಟು ಬರಲಿಲ್ಲ ಬಿಡು, ನಾನು ಮ್ಯಾನೇಜ್ ಮಾಡಿದೆ. ಆದರೆ ನೀನು ಒಂದು ಮಾತು ಕರಿಬೇಕಿತ್ತು ಅಶ್ವಿನಿ. ಹೌದಾ ನೋಡಪ್ಪಿ, ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ಪ್ರೀತು. ನಂದು ಕೆಲಸ ಟೆನ್ಷನ್ನೇ. ನಾನು ಈಗ ವಿಪರೀತ ಸೂಟಿ ಆಗ್ಬಿಟ್ಟವು. ಅದ್ರಾಗೂ ನಿನಗೆ ಗೊತ್ತು, ಈಗ ಮದ್ವೆ ಸೀಸನ್ನು, ಫಂಕ್ಷನ್ಸ್ ನಡೀತಾ ಇದಾವು, ಮನಿ ಓಪನಿಂಗ್ ನಡೀತಾ ಇದಾವು, ಇಷ್ಟೆಲ್ಲ, ಆಮೇಲೆ ಎಂಗೇಜ್ಮೆಂಟ್ ಆಗ್ತಾ ಇದಾವು. ಇಷ್ಟು ಗದ್ದಲದೊಳಗೆ ಕೆಲವರು ಆ್ಯನಿವರ್ಸರಿ ಪಾರ್ಟಿ ಮಾಡ್ಕೊಳತ್ತಾರೆ. ನಂಗೆ ಈ ನನ್ನ ನಿಜ ಆರ್ಡ್ರಸ್ ಎಷ್ಟು ಬಂದಾವ ಗೊತ್ತಾ, ತೋರಿಸ್ತೀನಿ. ಆರ್ಡ್ರಸ್ ಎಷ್ಟು ಬಂದಾವು ಅಂದರೆ ಅವ್ರು ಇರೋದು ಇಬ್ಬರು ಕೆಲಸಗಾರರು. ಇವರು ಗಿರ್ಜಕ್ಕರ್ಗಂತೂ ಏನೂ ಗೊತ್ತಾಗಲ್ಲ. ಅವ್ರ ಕೆಲಸ ಕಸ ಹೊಡೆಯೋದು, ಕಲ್ವರ್ಸೋದು, ಎಲ್ಲ ಧೂಳ ಜಾಡ್ಸೋದು, ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಕಟ್ಟಿಂಗ್ ನಾನೇ ನೋಡ್ಕೋಬೇಕು. ಡಿಸೈನ್ ಯಾವ ಥರ ಬರ್ತಾಯ್ತು ಅಂತ ನೋಡ್ಬೇಕು. ಈಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದ್ದೆ, ಅದನ್ನು ಮಾಡಿಲ್ಲ ನಾನು. ಯಾಕಂದ್ರೆ ನನಗೆ ಇದೇ ಫುಲ್ ಬಿಸಿ ಆಗ್ಬಿಟ್ಟೆ, ನಂಗೆ ಮತ್ತೆ ಮಾಡೋಕೆ ಆಗ್ತಾ ಇಲ್ಲ. ಈಗ ಹೊಸದಾಗಿ ಮುಂದಿನ ತಿಂಗಳಿಂದ ಜಾಯ್ನರ್ಸ್ ಯಾರು ಹಾಕಾರ ಬಂದು ಜಾಯ್ನ್ ಆಗ್ರಿ, ಡಿಸೈನ್ ಯಾರ್ಯಾರು ಕಲಿತೀರಿ ಅಂತ ಒಂದು ಪೋಸ್ಟ್ ಇದು ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ಅದೂ ಆಗ್ವಲ್ತು ನನ್ನ ಕೈಲೀಗ. ಅವ್ರು ನೋಡ್ತೀರಾ ಇಬ್ಬರು ಕುತ್ಕೊಂಡು ಎಷ್ಟು ಸ್ಟಿಚ್ ಮಾಡ್ತಾ ಇದಾರೆ ಅವರು. ನಾನು ಹಿಂಗೆ ಕಟ್ ಮಾಡ್ಕೊಡ್ತೀನಿ, ಡಿಸೈನ್ಸ್ ಯಾವ ಥರ ಬೇಕಂತ ಕಂಪ್ಯೂಟರ್ ಒಳಗೆ ನಾನು ಮೆನ್ಷನ್ ಮಾಡ್ದಂಗೆ ಅದ್ರ ತಕ್ಕಂಗೆ ಇದು ಮಾಡ್ತಾ ಇದಾರೆ. ನಂಗೆ ಪುರ್ಸೊತ್ತೇ ಇಲ್ಲ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಪ್ರೀತು, ಫೋನ್ ಮಾಡೋಕೆ ನಂಗೆ ಆಗಿಲ್ಲ. ಬಾ ಅನ್ನ, ಒಂದು ದೊಡ್ಡ ಬಸ್ಸೇ ಮಾಡಿಸಿವಿ. ಮೋಸ್ಟ್ಲಿ ಟೈಮ್ ಜಾಗ ಸಾಲ್ಬೋದು, ಆರಾಮಾಗಿ ಹೋಗಿ ಬರೋಣ. ಸರಿ ಆಯ್ತು, ಇರಲಿ ಬಿಡು, ನಿನ್ನ ಕೆಲಸದೊಳಗೆ ಆಗಿರೋಕ್ಕಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ. ಆದರೂ ಮೇಡಮ್ ಅವ್ರು ಫುಲ್ ಈ ಥರ ಕೆಲಸದಾಗ ಬ್ಯುಸಿ ಆಗ್ಬಿಟ್ರೆ ಈ ಬಡಪಾಯಿ ಗಂಡನ ಗತಿ ಏನು? ಸಾರಿ. ಸಾರಿ ಗಿರಿ ಎಲ್ಲ ನನ್ನ ಹತ್ರ ನಡೆಯಲ್ಲ. ಮತ್ತೆ ದಂಡ ಕಟ್ಟಬೇಕು. ಇದು ಅಂಗಡಿ. ಮೇಡಮ್, ಹಾಂ ಮೇಡಮ್, ಈ ಡಿಸೈನ್ ನೋಡಿ. ಹಾಂ ಬಂದೆ ಒಂದು ನಿಮಿಷ. ಇವತ್ತು ನಮ್ಮನೆಗೆ ಬರ್ರಿ ಆರಾಮಾಗಿ. ನಮ್ಮನೆಗೆ ಇದ್ದು ನಾಳೆ ಬೆಳಿಗ್ಗೆ ಹೋಗುವಂತ್ರಿ. ಸರಿ ಆಯ್ತು, ಬರ್ತೀನಿ. ಮಲ್ಗಿ ಹೂವು ಮೈಸೂರು ಪಾಕ್ ತೊಗೊಂಬರ್ಲೆ. ಅದೆಲ್ಲ ಮಾವರ ಕಾಲದಾಗ, ನಮ್ಮಪ್ಪನ ಕಾಲದಾಗ. ಈಗ ಮಲ್ಲಿಗೆ ಹೂವು ಮೈಸೂರು ಪಾಕ್ ಎಲ್ಲ ನಡೆಯಲ್ಲ, ಯಾಕಂದ್ರೆ ಮುಟ್ಕೊಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮೈಸೂರು ಪಾಕ್ ಸ್ವೀಟ್, ನಾವು ಡಯಟ್. ಮತ್ತೆ ಏನು ತೊಗೊಂಬರ್ಲಿ? ಮಲ್ಲಿಗೆ ಹೂವು ಮೈಸೂರು ಪಾಕ್ ಬೇಡ ನನಗೆ. ಏನೂ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ. ಮತ್ತೆ ಏನಾರು ಹೇಳು. ನನಗೆ ಮೋಮೋಸ್ ತುಂಬ ನಂಗೆ ಇಷ್ಟ. ಮೋಮೋಸ್ ತಿನ್ನೋಕ್ಕೆ ಬಿಸಿ ವಾವದೊಳಗೆ ತೊಗೊರ್ರಿ, ಬೇರೆ ಎಲ್ಲೂ ತೊಗೋಬೇಡ್ರಿ. ವಾವದೊಳಗೆ 1-2 ಪ್ಲೇಟ್ ಒಳ್ಳೆ ಮೋಮೋಸ್ ತೊಗೊರಿ. ಚಟ್ನಿ ಜಾಸ್ತಿ ಕಟ್ ಅಂತ ಹೇಳ್ರಿ. ನಂಗೆ ಚಟ್ನಿನೂ ಭಾಳ ಇಷ್ಟ. 1 ಪ್ಲೇಟ್ ಚಟ್ನಿ, ನನಗೆ ಒಂದೊಂದು ಮೋಮೋಸ್ಗೆ ಜಾಸ್ತಿ ಅಷ್ಟು ಚಟ್ನಿ ಹಚ್ಕೊಂಡು ತಿನ್ನೋಕೆ ಭಾಳ ಇಷ್ಟ. ನಂಗೆ ಮೋಮೋಸ್ ತೊಗೊರಿ. ಸರಿ ಆಯ್ತು, ತೊಗೊಂಬರ್ತೀನಿ ತಗೋ. ಸರಿ, ನಂದು ಕೆಲಸ ಅದಾವು, ಬರ್ತೀನಿ. ಬಾಯ್. ಓಕೆ. ಮನ್ಯಾಗ ಹೇಳಿ ಮತ್ತೆ ಹಿಂಗೆ ಅವರು ಬರ್ತಾ ಇದಾರ ಅಂತೇಳಿ. ಮತ್ತು ಆಮೇಲೆ ನನಗೆ ಗೊತ್ತೇ ಇಲ್ಲ, ಹೌದಾ ನೀವು ಬರತ್ತೀರ ಅಂತ ಮತ್ತೆ ಅಂದ್ರೆ ಸರಿ ಅನ್ಸಲ್ಲ. ಅದಕ್ಕೆ ಆದರೂ ನಿಮ್ಮಪ್ಪ ಅಲ್ಲ, ನಿಮ್ಮ ಅವ್ರ ಒಂದು ಮಾತು ಕೇಳ್ಬೋದಿತ್ತಪ್ಪ. ಈಗ ಪಾರ್ವತಿಯವ್ರ ಅಪ್ಪ ಅವರಿಗೆ ಹೇಳಿರಿ. ಹೇಳಿದ್ರಿ ಅವರಿಗೆ. ಪಾರ್ವತಿ ಅಕ್ಕ ಅತ್ತಿಗೆ ಮನೆ ಹೇಳ್ಯಾರನ, ಮೋಸ್ಟ್ಲಿ ಅವ್ವ ಹೇಳಿರಕ್ಕಿಲ್ಲ, ಅವರವರೇ ಹೇಳಿರ್ಬೇಕಷ್ಟೇ. ಆಗ್ಲಿ ಬಿಡು, ಹೋಗ್ಲಿ. ಸುಮ್ಮನೆ ಅದು ಯಾಕೆ ಪಾಪ ಮತ್ತೆ ಅದನ್ನೆಲ್ಲ ಮಾತಾಡಿ ನಿಂಗೆ ಬೇಜಾರು ಮಾಡಲ್ಲ ನಾನು. ಸರಿ. ಬಾಯ್. ನಿನ್ನ ಅತ್ತಿ ಮಾವಗ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಬಿಡ್ತಾರೋ, ಆದರೆ ನಿನ್ನ ಅತ್ತಿ ಮಾವಗ ಫಸ್ಟು ನೀನೇ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು. ಏನು ಅಲ್ಲ, ನೀನು ಕೊಡ್ತಿ ಬಿಡ, ನಾನು ಅದೇನಿಲ್ಲ ಅಂತ ಹೇಳಲ್ಲ. ಪಾಪ ನಾನು ಯಾಕೆ ಆ ಮಾತನ್ಲಿ, ಆದರೆ ಹೇಳಿದೆ. ಆಯ್ತು. ಅಯ್ಯೋ ದೇವ್ರೆ, ಈ ಸಂಸಾರದ ವಿಚಾರದಾಗ ಹಿಂಗಿರ್ಬೇಕು ಅನ್ನೋದು ಭಾರಿ ಕಲಿಬೇಕಪ್ಪ. ಒಂದು ಮಾತು ಹೆಚ್ಚಿಗೆ ಆಡಿದ್ರೆ ತಪ್ಪು, ಒಂದು ಮಾತು ಕಮ್ಮಿ ಆಡಿದ್ರೆ ಇನ್ನೊಂದು ತಪ್ಪು.